टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಟ್ಟಿನಲ್ಲಿ ಲೂಟಿ ATM ಕರ್ನಾಟಕ ಒಂದು ರೀತಿ ATM ಮಾಡ್ಕೊಂಡು ಡೆಲ್ಲಿಗೆ ಲೂಟಿ ಮಾಡಿ ತಗೊಂಡೋಗಿ ಡೆಲ್ಲಿಗೆ ಎಲ್ಲ ಹಣ ಸಂದಾಯ ಮಾಡಿ ಚೇರ್ಗಳು ಒಬ್ಬರಿಗೆ ಕಾಂಗ್ರೆಸ್ ಅಧ್ಯಕ್ಷರ ಚೇರನ್ನು ಉಳಿಸ್ಕೊಡೋವಂಥ ಚಿಂತೆ, ಅದಕ್ಕೆ ಪೇಮೆಂಟು, ಇನ್ನೊಬ್ಬರಿಗೆ CM ಕುರ್ಚಿ ಉಳಿಸ್ಕೊಳೋ ಅಂಥ ದಾವಂತನ, ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ATM. ಒಟ್ಟಾರೆ ಇವರ ATM ಇಂದ ರಾಜ್ಯದ ಜನ, ಬಡವರು, ರೈತರು ಆತ್ಮಹತ್ಯೆಗಳ ದಾರಿಯನ್ನು ಹಿಡಿದಿದ್ದಾರೆ. ರೈತರ ಆತ್ಮಹತ್ಯೆ ಆಯಿತು, ಅಧಿಕಾರಿಗಳ ಆತ್ಮಹತ್ಯೆ ಆಯಿತು, ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು, ಈಗ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ನಡೀತಾ ಇದೆ. ಇದೆಲ್ಲ ಸಿದ್ದರಾಮಯ್ಯನವರ ಬಳುವಳಿ. ಅದರ ವಿರುದ್ಧವಾದಂಥ ಜನಾಂದೋಲನ ಯಾತ್ರೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಹೇಳ್ತೀರಿ ಸರ್ಕಾರದ ವಿರುದ್ಧ ದರ ಏರಿಕೆ ಆಗಿದೆ ಅಂತ ಹೇಳಿ ನೀವು ಇದು ಮಾಡ್ತೀವಿ. ಬಟ್ ಈಗ ನಿನ್ನೆ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಗ್ಯಾಸ್ ಜೊತೆಗೆ ಉಜ್ವಲ ಗ್ಯಾಸ್ ಏನಿತ್ತು ಇದರ ದರವನ್ನು ಕೂಡ ಏರಿಕೆ ಮಾಡಿದೆ. ನಿಮ್ದು ಎಲ್ಲೋ ಒಂದ್ ಕಡೆ ಇದು ಹಿನ್ನಡೆ ಆಗಲ್ವ ಸರ್? ನಿಮ್ಮನ್ನ ಮುಜುಗರಕ್ಕೆ ತರುವಂತ ಕೆಲಸಗಳಾಗಿಲ್ವ ಸರ್? ನೋಡಿ, ಗ್ಯಾಸ್ ಸಿಲಿಂಡರ್ದು 50 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಅದು ಆ ಥರದ ಹೊರೆ ಏನು ಆಗಲ್ಲ ಅಂತ ಅನಿಸ್ತತೆ. ಈಗಾಗಲೇ ಭಾಳ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಅದಕ್ಕೆ ಭಾಳ ಸಬ್ಸಿಡಿ, ಅತಿ ಹೆಚ್ಚಿನ ಸಬ್ಸಿಡಿ ಕೊಡ್ತಾ ಇರೋದು ಗ್ಯಾಸ್ ಸಿಲಿಂಡರ್ಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ನನಗೆ ಕಾಂಗ್ರೆಸ್ ಅವರು, ನಾನು ನೋಡಿದೆ ಅವರ ಒಂದು ಟ್ವೀಟನ್ನು, BJP ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ MP ಗೆ ಹೇಳ್ರಿ, ಕೇಂದ್ರದ ಪಾರ್ಲಿಮೆಂಟ್ ಮುಂದೆ ಹೋಗಿ ಪ್ರತಿಭಟನೆ ಮಾಡೋಕ್ಕೆ ನಿಮ್ಮ MP ಗಳಿಗೆ ಹೇಳಿ. ಅವರೇನು ಕಳ್ಳೆಕಾಯಿ ತಿನ್ಕೊಂಡು ಕೂತಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ? ಅವ್ರಿಗೆಲ್ಲ ಹೇಳಿ, ಹೋಗಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಲಿ, ಡೆಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಲಿ. ಅದಾಗಲ್ಲ, ಇಲ್ಲಿ ನಮಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾ ಇದ್ದಾರೆ. ಏರಿಕೆ ಆಗಿರುವಂಥದ್ದು ಅಂತ ಏನು ಕಾಂಗ್ರೆಸ್ ಅವರು ದೂರ್ತಾ ಇದ್ದಾರೆ, ಅದು ನಮ್ಮ ಮೋದಿ ಸರ್ಕಾರ ಜನರ ಭಾವನೆಯನ್ನು ಅರಿತು ಎಷ್ಟು ಏರಿಕೆ ಕಡಿಮೆ ಮಾಡ್ಬೋದು ಅಷ್ಟು ಕಡಿಮೆ ಮಾಡಿದ್ದಾರೆ.